ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟು ದಿನದ ವ್ಲಾಗ್ಗಳಲ್ಲಿ ಒಂದು ಸೀರೀಸ್ ಥರ ಮನೆ ಸೈನ್ ಮಾಡೋದಿರ್ಬೋದು, ಅಂದರೆ ಕ್ಲೋಸಿಂಗ್ ಮಾಡಿದ್ದು, ಮನೆ ಗೃಹ ಪ್ರವೇಶ, ಒಂದು ಸಿಂಪಲ್ ಪೂಜೆ ಮತ್ತು ಮನೆ ಶಿಫ್ಟಿಂಗು ಕಂಪ್ಲೀಟಾಗಿ ನಾನು ನಿಮ್ಮ ಹತ್ರ ಒಂದು ಸೀರೀಸ್ ಥರ ಶೇರ್ ಮಾಡಿದ್ದೀನಿ. ಇನ್ನು ಮುಂದೆ ಆ್ಯಸ್ ಯೂಶುವಲ್ ನಮ್ಮ ಮನೆಯ ಅಂದರೆ ಲೈಫ್ ಸ್ಟೈಲ್ ವ್ಲಾಗ್ಸ್, ಸಿಂಪಲ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಫ್ರಮ್ USA ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಮೆಸೇಜಸ್ ಆಗಿರ್ಬೋದು, ವಿಶಸ್ ಆಗಿರ್ಬೋದು, ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಮನೆ ಕೊಡಬೇಕಾದ್ರೆ ಕಂಪ್ಲೀಟಾಗಿ ಕ್ಲೀನ್ ಮಾಡೇ ಕೊಡಿಸಿರ್ತಾರೆ. ಆದರೂ ನಾವು ಇನ್ನೊಂದ್ಸರಿ ಹೇಳಿದ್ವಿ, ನಮ್ಮ ಮುಂದೆ ಸ್ಟೀಮ್ ವ್ಯಾಕ್ಯೂಮ್ ಮಾಡಬೇಕು ಕಾರ್ಪೆಟ್ಗೆ ಅಂತ ಹೇಳಿಬಿಟ್ಟು. ಹಾಗಾಗಿ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಾವು ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಓಡಾಡಿರ್ತೀವಲ್ವ, ಸೊ ಬೆಸ್ಟ್ ಅಂತ ಮಾಡಿಸ್ತೀವಿ. ಹಿಂದೆ ಬಂದ್ಬಿಡು, ಅದೇ ಹಿಂದೆ ಬಂದ್ಬಿಡು, ಅವ್ರ ಗಡ್ಡ ಬರಬಾರ್ದು. ಸೊಳ್ಳೆ ಕಚ್ಚಿರೋದ? ಎಷ್ಟೇ ಕ್ಲೀನ್ ಮಾಡಿಕೊಟ್ರು ನಮ್ಮ ಕಣ್ಮುಂದೆ ಒಂದು ಸರಿ ಕ್ಲೀನ್ ಮಾಡಿದ್ರೆ ಒಂಥರ ಸಮಾಧಾನ ಅಲ್ವಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಒಂದು ಲೈನು ಬಿಡ್ದಿರ ನೀಟಾಗಿ ವ್ಯಾಕ್ಯೂಮ್ ಮಾಡ್ತಿದ್ದಾರೆ ಅಂತ. ಒಟ್ಟು 3 ರೂಮ್ಗಳಲ್ಲಿ ಮತ್ತು ಕ್ಲಾಸೆಟ್ಗಳಲ್ಲಿ ಕಾರ್ಪೆಟ್ ಇದೆ. ಸೊ ಕಂಪ್ಲೀಟಾಗಿ ಎಲ್ಲನೂ ಸ್ಟ್ರೀಮ್ ವ್ಯಾಕ್ಯೂಮ್ ಮಾಡಿಸ್ತಾ ಇದ್ದೀವಿ. ಹಾಗೆ ಆದ್ಯ ಮನೆಯಲ್ಲೇ ಇದ್ದಾಳೆ. ಇನ್ನು ಈ ಶುಕ್ರವಾರ ಮನೆಗೆ ಬಂದ್ವಿ ಅನ್ನೋದಾದರೆ, ನಾವು ಮುಂದಿನ ಶುಕ್ರವಾರ ಗೌರಿ ಗಣೇಶ ಹಬ್ಬ ಆಯಿತು, ಆವಾಗ ನಾವು ಸ್ಕೂಲಿಗೆ ಕಳಿಸಿದ್ದು. ಹಾಗೆ ಅಮೆರಿಕಾದಲ್ಲಿ ನಾನು ಹಳೆ ಬ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ, ಯಾರೇ ಮನೆಗೆ ಬಂದ್ರೂ ಶೂನ ರಿಮೂವ್ ಮಾಡಿ ಬರೋದಿಲ್ಲ, ಶೂ ಕಾಲಲ್ಲೇ ಓಡಾಡ್ತಿರ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಒಂದಷ್ಟು ಕವರ್ಗಳು ಬರುತ್ತೆ, ಅದನ್ನು ನಾವು ಕೊಟ್ವಿ ಅಂತ ಅಂದರೆ ಹಾಕೊಂಡು ಬರ್ತಾರೆ. ಇನ್ನು ಕೆಲವರು ಅವರೇ ಇಟ್ಕೊಂಡಿರ್ತಾರೆ ಕೂಡ, ಆದರೆ ಅವ್ರ ಹತ್ರ ಇರಲಿಲ್ಲ. ನಾನು ಕೇಳಿದೆ, ಸರಿ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ರು, ಯಾವ್ದಾರು ಒಂದು ಕವರ್ ಇದ್ದರೆ ಕೊಡಿ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ನಾನು ಹೆಂಗೂ ವಾಲ್ಮಾರ್ಟ್ ಕವರ್ ಇತ್ತಲ್ವ, ಅದನ್ನು ಕೊಟ್ಟೆ. ಪಾಪ ಹಾಕ್ಕೊಂಡು ಬಂದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋದರು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕಡೆ ವ್ಯಾಕ್ಯೂಮ್ ಆನ್ ಮಾಡಿದ್ದೆ. ಹಾಗೆ ನಾನು ಮನೇಲಿ ಇಷ್ಟು ದಿನ ಮಾಪ್ ತೊಗೊಂಡೇ ಇರಲಿಲ್ಲ ಅಮೆರಿಕಾಗೆ ಬಂದಾಗಿಂದನೂ. ಯಾಕಂತ ಅಂದರೆ ವ್ಯಾಕ್ಯೂಮ್ ಕ್ಲೀನರಲ್ಲೇ ಮಾಪಿಂಗ್ ಇತ್ತು, ಅದರಲ್ಲಿ ಮಾಡ್ತಿದ್ದೆ. ವಾರಕ್ಕೆ 1 ಸರಿ ಅಥವಾ 2 ಸರಿ ನಾನೇ ನೀಟಾಗಿ ನೆಲದ ಮೇಲೆ ಬಗ್ಗೆ ಒರೆಸ್ಕೊಂಡು ಬಂದ್ಬಿಡ್ತಾ ಇದ್ದೆ ಮನೇನ. ಸೊ ಕ್ಲೀನಾಗಿರ್ತಿತ್ತು. ಇದು ತುಂಬ ದೊಡ್ಡ ಮನೆ ಆಗಿರೋದ್ರಿಂದ ಅಷ್ಟು ಒಂದೇ ಸರಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಪೊರ್ಕೆನೂ ಈ ಮನೆಗೆ ಬರುವಾಗಲೇ ತೊಗೊಂಡಿದ್ದು, ಮಾಪು ಕೂಡ ಈ ಮನೆಗೆ ಬಂದಮೇಲೆ ತೊಗೊಂಡಿದ್ದು. ಸೊ ಸೆಡರ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡ್ತಾ ಇರ್ಬೋದು, ನಮ್ಗೆ ಇಂಡಿಯಾದಲ್ಲಿ ನಾರ್ಮಲಾಗಿ ನಾವು ಮ್ಯಾನ್ಯುಯಲಾಗಿ ಮಾಡಬೇಕಲ್ವ, ಇಲ್ಲಿ ಪೆಡಲ್ ಕೊಟ್ಟಿರ್ತಾರೆ. ಜಸ್ಟ್ ನಾವೇನು ನೀರು ಟಚ್ ಮಾಡೋದೇ ಬೇಕಾಗಿಲ್ಲ ಕೈಯಲ್ಲಿ. ಕಾಲಲ್ಲಿ ಒಂದ್ಸರಿ ಪ್ರೆಸ್ ಮಾಡಿದ್ವಿ ಅಂತಂದರೆ ನೀಟಾಗಿ ಸ್ಪಿನ್ ಆಗುತ್ತೆ. ಮನೆ ಒರ್ಸೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ನನಗೆ ರೋಬೋ ವ್ಯಾಕ್ಯೂಮ್ ಕ್ಲೀನರ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಪೊರ್ಕೆನಲ್ಲಿ ಕಸ ಗುಡಿಸಿದ್ರೆ ಆ ಕಡೆ ಈ ಕಡೆ ಧೂಳು ಹೋಗ್ಬಿಡುತ್ತೆ. ಬಟ್ ಇದು ಎಷ್ಟು ನೀಟಾಗಿ ವ್ಯಾಕ್ಯೂಮ್ ಮಾಡ್ಕೊಂಬರುತ್ತೆ ಅಂತಂದರೆ, ಮ್ಯಾಪ್ ಹಾಕ್ಕೊಂಡು ಒಂದು ಚೂರು ಕೂಡ ಬಿಡೋದಿಲ್ಲ, ಅಷ್ಟು ಕ್ಲೀನಾಗಿ ವ್ಯಾಕ್ಯೂಮ್ ಮಾಡುತ್ತೆ. ಮನೆ ಒರೆಸೋದಕ್ಕೂ ಕೂಡ ತುಂಬಾ ಈಸಿ ಅಂತ ಹೇಳ್ಬೋದು. ನಾವು ಕಸ ಗುಡಿಸಿ ಮನೆ ಓಡಿಸಿದ್ರೆ ಕೂದಲು ಏನಾದರೂ ಒಂದು ಸಿಗ್ತಾ ಇರುತ್ತೆ. ಅದೇ ವ್ಯಾಕ್ಯೂಮ್ ಕ್ಲೀನರಲ್ಲಿ ಆನ್ ಮಾಡಿ ಅದಾದಮೇಲೆ ನಾವು ಮನೆ ಒರೆಸಿದ್ರೆ ತುಂಬ ಕ್ಲೀನಾಗಿ ಅನಿಸುತ್ತೆ. ಸೊ ಅದೇ ಈಸಿ ಅಂತ ನನಗನ್ಸುತ್ತೆ. ಸೊ ಇನ್ನು ಇಲ್ಲಿ ಹೂವು ಎಲ್ಲ ನೋಡ್ತಾ ಇರ್ಬೋದು, ಒಂದು ಪೌಡರ್ ಕೊಟ್ಟಿರ್ತಾರೆ ನಾವು ತೊಗೊಂಡು ಬಂದಾಗ, ಫ್ರೆಶ್ ಫ್ಲವರ್ಸು. ಅದು ಒಂದು ಸರಿ ಹಾಕಿರ್ತೀವಿ, ಬಟ್ ಎವ್ರಿ 3 ಡೇಸು ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಮತ್ತೆ ನಾವು ಹೊಸ ನೀರು ಫಿಲ್ ಮಾಡಬೇಕು. ಸೊ ಮತ್ತೆ ನಾನು ಗೌರಿ ಗಣೇಶ ಹಬ್ಬದ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಕ್ಕಳು ಫಸ್ಟ್ ಡೇ ಸ್ಕೂಲು ಕಳಿಸ್ತಾ ಇದ್ದೀವಿ. First day of school, new school. Are you happy, guys? Yes. ಎಷ್ಟು ಖುಷಿ ಆಗ್ತಿದೆ? New school, a lot. I'm more than a cup. I want try to play this time. Now school beginning, welcome.
take the next left on ಆ ಸ್ಕೂಲಿಂದ ಈ ಸ್ಕೂಲ್ಗೆ ಟ್ರಾನ್ಸ್ಫರ್ಗೆ ನಾವು ಅಪ್ಲೈ ಮಾಡಿದ್ವಿ. ಸೊ ಅವರು ಹೇಳಿದ್ರು ಗುರುವಾರ ನಾಳೆಯಿಂದ ಕಳಿಸ್ತೀರಾ ಅಂತ ಹೇಳಿಬಿಟ್ಟು. ನಾನು ಮಂಡೆಯಿಂದ ಅಂದ್ಕೊಂಡೆ, ಬಟ್ ಬೇಡ, ಗೌರಿ ಗಣೇಶ ಹಬ್ಬ ಬಂದಿರೋದ್ರಿಂದ ಬೆಟರ್ ಇವತ್ತೇ ಹೋದರೆ ಒಂದಿನಾದರೂ ಅವ್ರಿಗೂ ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅವರು ವೆಯ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಸ್ಕೂಲ್ಗೆ ಹೋಗದೆ ಇರೋದು ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ, ತುಂಬಾ ಖುಷಿಯಿಂದ ಹೋಗ್ತಾ ಇದ್ದಾರೆ. ಹಾಗೆ ಇಂಡಿಯಾದಲ್ಲಿ ಗೌರಿ ಹಬ್ಬ ಶುಕ್ರವಾರ, ಗಣೇಶ ಹಬ್ಬ ಶನಿವಾರ ಬಂದಿತ್ತು. ಆದರೆ ಅಮೇರಿಕಾದಲ್ಲಿ ಗೌರಿ ಗಣೇಶ ಹಬ್ಬ ಎರಡೂ ಕೂಡ ಶುಕ್ರವಾರನೇ ಬಂದಿತ್ತು ಈ ಸರಿ. ಸೊ ನಾವು ಗಣಪತಿಯನ್ನು ಕೂರ್ಸಂಗಿಲ್ಲ, ನಿಮಗೆ ಗೊತ್ತು. ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡಿದೆ ನಾನು. ಹಬ್ಬ ಅಂತ ಹಿಂದಿನ ದಿನವೇ ಎಣ್ಣೆ ಹಾಕ್ಬಿಟ್ಟಿದ್ದೆ. ಅವರಿವ್ರಿಗೂ ತಲೆಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಬಂದಿರೋ ಅಂಥದ್ದು ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ. ಸೊ ಫಸ್ಟ್ ಡೇ ಅಲ್ವಾ, ಅದು ನಮ್ಮ ಇಂಡಿಯನ್ ಮದರ್ಸ್ದು ಸೆಂಟಿಮೆಂಟ್. ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಏನೇನಿತ್ತು ಎಲ್ಲ ಸಬ್ಮಿಟ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. Yeah, if everybody's here, you'll just put check marks beside them, and then just sign and date it for me. Okay. And you can just leave it right there. All right, let's go. ನೋಡ್ತಾ ಇದ್ದೀರಾ ಅನ್ಸುತ್ತೆ, ಕರ್ಕೊಂಡು ಹೋಗ್ತಾ ಇದ್ದಾರೆ ಟೀಚರ್ಸ್. ಇದು ತುಂಬಾ ದೊಡ್ಡ ಸ್ಕೂಲು, ಅಂದರೆ 2 ಫ್ಲೋರ್ ಇದೆ. ಸೊ ಬಂಗಾರು 4th ಗ್ರೇಡ್ ಆಗಿರೋದ್ರಿಂದ ಅವಳಿಗೆ ಮೇಲೆ ಅಪ್ಪರ್ ಕ್ಲಾಸ್ ಇವಳ್ದು ಆದ್ಯನ ನಾನು ಫಸ್ಟ್ ಡ್ರಾಪ್ ಮಾಡಿ ನೆಕ್ಸ್ಟ್ ಅವ್ರ ಕ್ಲಾಸ್ಗೆ ಹೋದ್ಲು. ತುಂಬ ಚೆನ್ನಾಗಿದೆ ಅಂತೆ ಸ್ಕೂಲ್ ಕೂಡ ಹೇಳ್ತಾಯಿದ್ರು. ಹಾಗೆ ತುಂಬ ಖುಷಿ ಆಗುತ್ತೆ ಮಕ್ಕಳನ್ನ ನೋಡಿದ್ರೆ. ಸ್ಕೂಲು ಚೇಂಜ್ ಮಾಡ್ತಿದ್ರೆ ನಮಗೆ ಆಗಲಿ, ಸ್ಕೂಲು ಫ್ರೆಂಡ್ಸ್ ಚೇಂಜ್ ಆಗ್ತಾರೆ, ಟೀಚರ್ಸ್ ಚೇಂಜ್ ಆಗ್ತಾರೆ, ಭಯ ಇರುತ್ತೆ. ಬಟ್ ಆದರೆ ಫುಲ್ ಖುಷಿಯಾಗಿ ಹೋಗ್ತಾರೆ, ಅಪ್ರಿಷಿಯೇಟ್ ಮಾಡಬೇಕು ನಿಜವಾಗ್ಲೂ. ಅದಾದಮೇಲೆ ಮನೆಗೆ ಬಂದು ನಾನಿಲ್ಲಿ ಕಾಫಿಗೆ ಇಟ್ಟಿದ್ದೀನಿ. ಅಂದರೆ ಪೂಜೆ ಇನ್ನೊಂದ್ಸರಿ ನಾನು ಆರಾಮಾಗಿ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಕಾಫಿಗೆ ಇಟ್ಟಿದ್ದೆ. ಬೆಳಗ್ಗೆ ಮಕ್ಕಳನ್ನ ಡ್ರಾಪ್ ಮಾಡಬೇಕಾಗಿತ್ತಲ್ವ, ಸೊ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇಗ ಬೇಗ ದೀಪ ಹಚ್ಚಿಟ್ಬಿಟ್ಟು ಕರ್ಕೊಂಡು ಹೋಗಿದ್ದಂಥದ್ದು ಸ್ಕೂಲ್ಗೆ. ಹಾಗೆ ಖುಷಿ ಕೂಡ ಇದೆ, ಒಳ್ಳೆ ದಿನ ಸ್ಕೂಲ್ಗೆ ಹೋದರು, ಒಳ್ಳೇದಾಗಲಿ ಅನ್ನೋದು ಒಂದು ಕಡೆ. ಆಶೀರ್ವಾದ ಎಲ್ಲ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸ್ಕೊಟ್ವಿ. ಇನ್ನು ನಿಮ್ಮ ಹತ್ರ ನಾನು ವೀಡಿಯೋ ಶೇರ್ ಮಾಡಿರಲಿಲ್ಲ ಅಲ್ವಾ, ಹೇಗೆ ಪೂಜೆ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹಬ್ಬದ ದಿನ ಅಂದರೆ ಗೃಹ ಪ್ರವೇಶ ಮಾಡೋದಲ್ಲ, ಅವತ್ತಿನ ದಿನ ತಂದಿರೋ ಹೂವನೇ ಎಷ್ಟು ಫ್ರೆಶ್ ಆಗಿದೆ ನೋಡ್ತಾ ಇರ್ಬೋದು. ಏನೇ ಹೇಳಿ ಮನೆ ಮುಂದೆ ನೀಟಾಗಿ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಪೂಜೆ ಮಾಡಿದ್ರೇ ಒಂಥರ ಕಳೆ ಅಲ್ವಾ. ಇನ್ನು ತುಳಸಿ ಕೂಡ ಅಷ್ಟೇ, ಮನೆ ಮುಂದೆ ಈ ಥರ ಇಟ್ಕೊಬೇಕು ಅನ್ನೋದು ತುಂಬ ದಿನದಿಂದ ಇಷ್ಟ ಆಯಿತು ನನಗೆ. ಈ ಮನೆಗೆ ಬಂದಮೇಲೆ ನೆರವೇರ್ತು ಅಂತ ಹೇಳ್ಬೋದು. ಹಾಗೆ ಲೈಟ್ಸ್ ಎಲ್ಲ ಆಫ್ ಆದಮೇಲೆ ಈ ದೀಪದ ಬೆಳಕು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ನನ್ನ ಫೇವ್ರೇಟ್ ಯಾವಾಗಲೂ. ಹಬ್ಬದ ಅಡುಗೆ ಅದು ಇದು ಅಂತ ಎಲ್ಲ ಮಾಡೋ ಮನಸ್ಸೇ ಇರಲಿಲ್ಲ ಈ ವರ್ಷ, ನನ್ನ ನೆಟ್ಟಿಗೆ ಇನ್ನೂ ಮಾಡಲೇ ಇಲ್ಲ ಅಂತ ಹೇಳ್ಬೋದು. ಏನೇ ಆದ್ರೂ ಎಷ್ಟೇ ಖುಷಿಯಾಗಿದ್ರೂ ಆ ದುಃಖ ಅನ್ನೋದು ಎಲ್ಲೋಗುತ್ತಲ್ವ. ಸೊ ಹಾಗೆ ಬೇಜಾರಿದ್ದೇ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಮಕ್ಕಳಿಗೆ ಫಸ್ಟ್ ಡೇ ಸ್ಕೂಲ್ಗೆ ಹೋಗಿರೋದ್ರಿಂದ ಅವ್ರಿಗೆ ಪೊಟ್ಯಾಟೊ ಅಂದರೆ ಆಲೂಗಡ್ಡೆ ಬಜ್ಜಿ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೆ ಆಲೂಗಡ್ಡೆ ಬಜ್ಜಿ, ನಮಗೆ ಈರುಳ್ಳಿ ಇದು ಬಜ್ಜಿ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ಎಣ್ಣೆದು ಆದಷ್ಟು ಕಮ್ಮಿ ಮಾಡಬೇಕು, ಬಟ್ ಇದು ಒಂದ್ಸರಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ನೆಕ್ಸ್ಟು ಮತ್ತೆ ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಸ್ಕೂಲು 1.5 ಮೈಲ್ಸ್ ಇದೆ. ಸೊ ಎರಡೂ ಸೈಡಿಂದ 3 ಮೈಲ್ಸ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ದಿನ ಹಸ್ಬೆಂಡ್ ಹೇಳಿದ್ರು ನಾನು ಡ್ರಾಪ್ ಮಾಡ್ತೀನಿ, ಪಿಕಪ್ ಕೂಡ ಮಾಡ್ತೀನಿ, ಅದಾದಮೇಲೆ ನೋಡಬೇಕು ಅಂತ ಎಲ್ಲ ಅಂದ್ಕೊಂಡ್ವಿ. ಯಾಕಂದರೆ 2 ಮೈಲ್ಸ್ ಮೇಲೆ ಇದ್ದರೆ ಮಾತ್ರ ಸ್ಕೂಲ್ ಬಸ್ ಕೊಡೋದು. ಪಕ್ಕದ ಕಮ್ಯುನಿಟಿನೇ ಆಗಿರೋದ್ರಿಂದ ಇಲ್ಲಿ ಸ್ಕೂಲ್ ಬಸ್ಸು ಪ್ರೊವೈಡ್ ಮಾಡೋದಿಲ್ಲ. ಮಕ್ಕಳೆಲ್ಲ ಆರಾಮಾಗಿ ಸೈಕಲಲ್ಲೇ ಬಂದುಬಿಡ್ತಾರೆ, ಸ್ಕೇಟ್ ಸ್ಕೂಟಿ ಈ ಥರದ್ದೆಲ್ಲ ಇಟ್ಕೊಂಡು. ಇಲ್ಲ ಅಂತ ಅಂದರೆ ನಡ್ಕೊಂಡು ಬರೋರು ಇದ್ದಾರೆ. ಸೊ ಏನಾಗುತ್ತೆ ನೋಡಬೇಕು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ರೋಡ್ ಸೈಡ್ ಈ ಥರ ಹೂವುಗಳಿರುತ್ತೆ. ಸನ್ಫ್ಲವರ್ ಪ್ಲಾಂಟ್ ಇರುತ್ತಲ್ವ, ಅಂದರೆ ದೊಡ್ಡದು ಇರುತ್ತೆ ಸನ್ಫ್ಲವರು. ಇದು ಸೇಮ್ ಅದೇ ಥರ ಇರುತ್ತೆ, ಬಟ್ ಚಿಕ್ಕ ಹೂವು. ಒಂದೊಂದು ಕಡೆ ಅಂತೂ ಫುಲ್ ಬಾರ್ಡರ್ ಥರ ಹಾಕ್ಬಿಟ್ಟಿರ್ತಾರೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಸ್ಕೂಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಸ್ಕೂಲ್ ಬ್ಯಾಕ್ ಸೈಡ್ ಹೋಗಬೇಕು ಮಕ್ಕಳನ್ನ ಪಿಕ್ ಮಾಡ್ಕೊಳ್ಳೋದಕ್ಕೆ. ಇದಿಷ್ಟು ನಾವು ಕ್ಯೂನಲ್ಲಿ ನಿಂತಿರೋದು ಕಾರ್ ರೈಡರ್ಸ್ದು. ಅಲ್ಲಿ ಬಸ್ ರೈಡರ್ಸ್ ಬೇರೆ ಇರ್ತಾರೆ, ಹಾಗೆ ವಾಕರ್ಸ್ ಬೇರೆ ಇರ್ತಾರೆ. ಮತ್ತು ಮಕ್ಕಳು ನಾನು ಆಗಲೇ ಹೇಳ್ದೆ ಅಲ್ವಾ, ಸೈಕಲಲ್ಲಿ ಬರೋರಿಗೆ ಅವ್ರಿಗೆ ಒಂದು ಬೇರೆ ಜಾಗ ಇರುತ್ತೆ. ಸೊ ತುಂಬ
ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗಿಲ್ಲಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಬ್ಲೂ ಟಿ ಶರ್ಟ್ ಹಾಕಿರೋದು ಬಂಗಾರು. ಬೆಳಗ್ಗೆ ರೆಡ್ ಹಾಕ್ಕೊಂಡು ಹೋದ್ಲು, ನನಗೆ ಗುರ್ತೇ ಸಿಗ್ತಿಲ್ಲ ಏನಿದು. ನಾನು ಆದ್ಯನ ಮಾತ್ರ ನೋಡಿದೆ, ಅದಾದಮೇಲೆ ಬಂಗಾರು ಬ್ಯಾಗ್ ನೋಡಿಬಿಟ್ಟು ರೆಕಗ್ನೈಸ್ ಮಾಡಿದೆ. ಸೊ ನಾನು ಅಂದ್ಕೊಂಡೆ ಏನಾಯಿತು, ಟಿ ಶರ್ಟ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾಳೆ ಏನಾಯಿತು ಅಂತೆಲ್ಲ ಟೆನ್ಷನ್ ಇತ್ತು. ಯಾಕಂದರೆ ಆ ಸ್ಕೂಲಲ್ಲಿ ಈ ಥರ ಇರಲಿಲ್ಲ. ಸೊ ಈ ಸ್ಕೂಲಲ್ಲಿ ಕಂಪ್ಲೀಟಾಗಿ ಸುಮಾರಷ್ಟು ಚೇಂಜಸ್ ಇದೆ. ಕಾರ್ ಹತ್ರ ಬರ್ತಿದ್ದಂಗೆ ಕೇಳ್ತಾ ಇದ್ವಿ, ಯಾಕೆ ಬಟ್ಟೆ ಚೇಂಜ್ ಮಾಡಿಬಿಟ್ಟಿದ್ಯಾ ಅಂತ. ನಾನು ಗುರ್ತೇ ಸಿಗ್ಲಿಲ್ಲ, ನನಗೆ ಬ್ಯಾಗ್ ಹಿಂದೆ ಕಂಡಿಡಿದಿದ್ದು. ಟೀ ಶರ್ಟ್ ಒಳಗಡೆ ಇದೆ ಏನಂದ್ರೆ ಹೌಸ್ ಕಲರ್ ಅಂತ. ಹೋಲ್ ಸ್ಕೂಲ್ಗೆ ಮಾಡ್ತಾರೆ ಎಲ್ಲ ಗ್ರೇಡ್ಸು. ಫಸ್ಟ್ 9 ವೀಕ್ಸ್ ಯಾರಿಗೆ ಚೆನ್ನಾಗಿ ಪಾಯಿಂಟ್ಸ್ ಬರುತ್ತೋ ಅವ್ರಿಗೆ ಯಾವ ಕಲರ್ ಅಲ್ಲಿ ಅವ್ರಿಗೆ ವಿನ್ನರ್ ಕೊಟ್ಟು ಸೆಕೆಂಡ್ ಕೊಡ್ತಾರೆ. ಅದು ಬಂದ್ಬಿಟ್ಟು ಜಾಕೆಟ್. We'll go home and we'll discuss. For play, not for you guys. ಅಕ್ಕ ಬೇಸ ಮಾಡ್ಕೊಡ್ತೆ ಅಂತ ಟೀ ತಗೊಂಡ್ಬಂದೆ ದೊಡ್ಡ. ಶೋ ಮೀ ಮಾ ಬೆಲ್ಟ್ ಹಾಕೊಂಡು ಕುತ್ಕೊಳ್ಳಿ ಇಬ್ರು. ಅಕ್ಕ this is a treasure box. ನಂದು ಇದು ಕಲರ್ ಟೀ ಶರ್ಟ್ ಹೆಸರು ಬಂದ್ಬಿಟ್ಟು ಡ್ರೀಮರ್ಸ್. ಅಕ್ಕ ನೀನೊಂದು ಟ್ರೆಸರ್ ಬಾಕ್ಸ್ ತಗೊಂಡ್ಬಂದೆ ಫಸ್ಟ್ ಡೇಗೆ. ಓಕೆ, ಹೆಂಗಿತ್ತು ಹೇಳ್ರಪ್ಪ ಇಬ್ರಿಗೂ ಸ್ಕೂಲು? ಸೂಪರ್. ಇಲ್ಲಿ 2 ಲೈನ್ ಇರುತ್ತೆ. ಅವರು ಸ್ಟಾಪ್ ಅಂತ ಒಂದು ಬೋರ್ಡ್ ತೋರಿಸಿದ್ಮೇಲೆ ಸ್ಟಾಪ್ ಮಾಡಬೇಕು ಕಾರ್ನ. ಆಮೇಲೆ ವಿಷುವಲ್ ಹಾಕ್ತಾರೆ, ಆವಾಗ ಮಕ್ಕಳನ್ನ ಇಳಿಸೋದಾಗಿರ್ಬೋದು ಹತ್ಸೋದಾಗಿರ್ಬೋದು ಮಾಡಬೇಕು. ಅದಾದಮೇಲೆ ಥಮ್ಸ್ ಅಪ್ ಮಾಡ್ತಾರೆ, ಅಂದರೆ ಎಲ್ಲ ಮಕ್ಕಳು ಕಾರಲ್ಲಿದ್ದಾರೆ ಅಂತ ರೀಚೆಕ್ ಮಾಡ್ಕೊತಾರೆ. ಅದಾದಮೇಲೆ ಇಲ್ಲಿ ಬೋರ್ಡ್ ನೋಡ್ತಾ ಇರ್ಬೋದು, ಗೋ ಅಂತ ಒಂದು ಬೋರ್ಡ್ ಇಟ್ಕೊಂಡಿರ್ತಾರೆ, ಗ್ರೀನ್ ಸೈನ್ ಬೋರ್ಡ್. ಸೊ ಆವಾಗ ನಾವು ಪಾಸ್ ಆಗಬೇಕು. ಇನ್ನು ಹುಡುಗಿ ಅಂತೂ ಫುಲ್ಲು ಬಿಸಿಲಲ್ಲಿ ನಿಂತ್ಕೊಂಡಿದ್ಲು, ಫುಲ್ ಒಳ್ಳೆ ಟೊಮೆಟೊ ಅಂತಾರೆ ಅಷ್ಟು ಕೆಂಪಗಾಗ್ಬಿಟ್ಟಿದ್ಲು. ಸೊ ಅಷ್ಟು ಬಿಸಿಲಲ್ಲಂತೂ ನಿಜವಾಗ್ಲೂ ನಿಂತ್ಕೊಳ್ಳೋದು ಕಷ್ಟ ಇದೆ. ನಿಮ್ಗೆ ಗೊತ್ತು, ನಾನು ಹೇಳ್ತಾನೆ ಇರ್ತೀನಿ ಸಖತ್ ಬಿಸಿಲು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ, ತುಂಬಾ ಡಿಸಿಪ್ಲಿನ್ ಅಂತ ಹೇಳ್ಬೋದು. ಅದು ಒಂದು ತುಂಬ ಇಷ್ಟ ಆಗುತ್ತೆ USA ಇರೋದಕ್ಕಂತೂ. ಇನ್ನು ಮನೆಗೆ ಬಂದ್ವಿ ಕರ್ಕೊಂಡು. You can go on there. ಮಂಗಾರು ಪಪ್ಪಂಗೆ ನೀನ್ ಯಾರನ್ನ ಫಸ್ಟ್ ನೋಡ್ಬೇಕು, ಮನೆಗೆ ಬಂದಿದ ತಕ್ಷಣ ಯಾರನ್ನ ಫಸ್ಟ್ ನೋಡ್ಬೇಕು ಅಂತ ಅಂದ್ರೆ ನಾನು ಫಸ್ಟ್ ಆದ್ಯನ್ ನೋಡ್ಬೇಕು ಅಂತ ಹೇಳ್ತು ಪಪ್ಪ. Where are you? Tell your mom to buy this and give this back to me anta. Adagmele adu aitha mama kula mom buy anta. Adagmele idu kula tell your switch off the light ma. Tell your mom to take this when she will come to pick you up anta. Mom antide. ಎಲ್ಲದಕ್ಕೂ ಪಾಪ ಡ್ಯಾಡ್ ಅಂತಾನೆ ಹೇಳ್ತೀನಿ. ಅವ್ರಿಗೆ ಗೊತ್ತು ನಾನೇ ಬರೋದು ಅಂತ. ಹಂಗೆ ಇರೋದು ನಮಗೆ ಅದೇ ನೋಡೋಣ ಯಾರು ಬರುತ್ತೆ ಅಂತ. ಇದು ಸೆಂಟೆನ್ಸ್ ಬಂದ್ಬಿಟ್ಟು ದ ಡ್ರೀಮರ್ಸ್ ಅಂತ, ಬ್ಲೂ ಕಲರ್. ನೈಸ್. ನಡೀರಿ ಸ್ನಾನ ಮಾಡ್ಕೊಂಡು ಫಸ್ಟು ದೇವ್ರ ಕೈ ಮುಗಿಯೋರಂತೆ. ಸರಿ, ಬ್ಯಾಗ್ಗಳು ಎತ್ಕೊಂಡ್ಬರ್ತೀರಾ ಈಗ? ಇಷ್ಟೇ ವಾಪಸ್ ಕೊಡಿಸ್ಬೇಕು ನನಗೆ. ಹೊಸಾದ್ ಕೊಡಿಸ್ಬೇಕಾ? ಇಲ್ಲ, ಅಷ್ಟೊಂದಿದೆ ಆಲ್ರೆಡಿ. ನಾನು ಲಾಸ್ಟ್ ಇದೆ ಒಂದೆರಡಷ್ಟೇ, ಒಂದು ಶಾರ್ಪಿ ಮಾರ್ಕರ್ ಒಂದು ಕೊಡಿಸಿದ್ರೆ ಸಾಕು. ಓಕೆ. ಆಮೇಲೆ ಕಾಂಪೋಸಿಷನ್. ಆಮೇಲೆ ಅದ್ಯಾ ಬ್ಯಾಗ್ ಎತ್ಕೊಂಡು ನಿಂದು. ನಮಗೆ ಒಂದು ಬಂಗಾರಿಗೆ ಬ್ಲೂ ಕಲರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಅವರಪ್ಪ ಹೋಗಿ ಬಂದು ದೃಷ್ಟಿ ತೆಗಿತಾನೆ ಇದ್ರು. ಆ ಕಲರ್ ಒಳಗೆ ಸೂಟ್ ಆಗುತ್ತೆ. ಇನ್ನು ಆದ್ಯನ್ಗೆ ಇವತ್ತು ಕೊಟ್ಟಿರಲಿಲ್ಲ, ನೆಕ್ಸ್ಟ್ ಡೇ ಕೊಟ್ಟರು. ಇನ್ನು ಇವರಿಬ್ಬರು ಅವಾಗವಾಗ ಫೈಟ್ ಮಾಡ್ತಾನೆ ಇರ್ತಾರೆ. ಸೊ ನಾನು ಆದಷ್ಟು ನ್ಯಾಚುರಲ್ ಬ್ಲಾಗ್ಸ್ ನಿಮ್ಮ ಹತ್ರ ಶೇರ್ ಮಾಡೋದು, ನಾರ್ಮಲ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಯಾವುದೇ ಥರ ಚೇಂಜಸ್ ಆಗಲಿ ಅದೆಲ್ಲ ನಾನೇನು ಮಾಡೋದಿಲ್ಲ, ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ನಡೀರಿ ಇಬ್ರು ಕೈ ಮುಗಿದ್ಬಿಟ್ಟು ಕುಂಕುಮ ಇಟ್ಕೊಳ್ಳೋರಂತ. ನಡೀರಿ, ಆಯ್ತಲ್ಲ ಸ್ನಾನ, ಬನ್ನಿ. ಅದ್ಯಾ ನಮ್ಮ ಅದ್ಯನ ಜೊತೆ ಚೆನ್ನಾಗಿ ಕಾಣಿಸ್ತಾ ಇದೆ ತಾನೆ? ಬನ್ನಿ, ಕಮ್ಮನ್ ಬೇಬಿ. ಬಂಗಾರು ಬಾ, ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಏನಿಲ್ಲವಾ?
ಬೇಡ ಸಾಕ್ಬಿಡ ನಾನು ಇಟ್ಕೊಂಡಿದ್ದೀನಿ. ಅನ್ನ ಕಲಿಸ್ಕೊಡ್ಲ? ಅನ್ನ ಬಜ್ಜಿ. ಓಕೆ ಓಕೆ. ಹಾಗೆ ಸ್ಕೂಲಿಂದ ಒಂದಷ್ಟು ಲಿಸ್ಟ್ ಕಳಿಸಿದ್ರಲ್ವ, ಮನೇಲೇ ಸಾಕಷ್ಟು ಇತ್ತು. ಪೆನ್ಸಿಲ್ಗಳು, ಎರೇಸರ್ಗಳು, ಮತ್ತು ಸ್ಕೇಲು, ಮತ್ತು ಶಾರ್ಪ್ನರ್ ಆಗಿರ್ಬೋದು, ಫೈಲ್ಗಳಾಗಿರ್ಬೋದು, ಕಂಪ್ಲೀಟಾಗಿ ಏನೇನಿದೆ ಟಿಕ್ ಮಾಡಿಕೊಂಡು ಉಳಿದಿರೋದು ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ಇವಾಗ ನಾವಿಲ್ಲಿ ಕಾಸ್ಕೋಗೆ ಹೋಗ್ತಾ ಇದ್ದೀವಿ. ಫ್ರೈಡೇ ಸಾಯಂಕಾಲನೇ ಇದು. ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತಲ್ವ ಸಾಯಂಕಾಲ ಹೋದರೆ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಆದ್ಯ ಸುಸ್ತಾಗಿದ್ಲು, ಮಲ್ಕೊಂಡೇ ಬಿಟ್ಲು. ಇಷ್ಟು ದಿನ ನಾವು ಹೋಗ್ತಾ ಇದ್ದಿದ್ದು ಕಾಸ್ಕೋನೇ ಬೇರೆ, ಇವಾಗ ಹೋಗ್ತಾ ಇರೋದೇ ಬೇರೆ. ಇದು ಬಂದು ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ, ನಾವಿದ್ದಿದ್ದು ಇರ್ವಿಂಗಲ್ಲಿ ಇಂಡಿಯನ್ಸು ತುಂಬಾ ಇದ್ದಾರೆ ನಮ್ಮವರು. ಸೊ ಅಲ್ಲಿ ಜಾಸ್ತಿ ಅವರೇ ಕಾಣಿಸ್ತಿರ್ತಾರೆ ಮಧ್ಯ ಮಧ್ಯ. ಬಟ್ ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಾಗ ಯಾವ ಥರ ಫೀಲ್ ಇತ್ತಲ್ವಾ, ಅಂದರೆ ನಮ್ಮನ್ನು ಹೆಂಗೆ ನೋಡ್ಬೋದು, ಬರೀ ಅಮೆರಿಕನ್ಸೇ ಇರ್ತಾರೆ ಅಮೆರಿಕಾ ಅಂದರೆ ಅಂತ ಎಲ್ಲ. ಆದರೆ ಇರ್ವಿಂಗಲ್ಲಿ ನಂಗೆ ಆ ಥರ ಯಾವತ್ತೂ ಆಗಲಿಲ್ಲ. ಬಟ್ ಈ ಕಾಸ್ಕೋನಲ್ಲಿ ಫಾರ್ ದ ಫಸ್ಟ್ ಟೈಮ್ ನನಗೆ ಆ ಫೀಲಿಂಗ್ ಆಯಿತು. ಎಲ್ಲರೂ ಅಮೇರಿಕನ್ಸು, ಇಂಡಿಯನ್ಸ್ ಅಂತ ಇದ್ದಿದ್ದು ನಾವು ಮಾತ್ರ. ಇನ್ನು ಇಲ್ಲಿ ಆದ್ಯ ನೋಡ್ತಾ ಇರ್ಬೋದು, ಅವಳಿಗೆ ಈ ಥರ ಬಟ್ಟೆ ಎಲ್ಲ ಅಷ್ಟಿಷ್ಟ ಆಗೋದಿಲ್ಲ, ಹೊಟ್ಟೆ ಕಾಣಿಸೋದು ಆ ಥರದ್ದೆಲ್ಲ. ಅವಳು ಅದಕ್ಕೇ ಫಸ್ಟು ಬೇಡ ಅಂತ ಸಪ್ಪಗಿದ್ಲು. ನಾವು ಮಗು ಅಲ್ವಾ, ಈ ವಯಸ್ಸಲ್ಲಿ ಹಾಕ್ಕೊಳ್ದೆ ಹೆಂಗೆ ಅಂತ ಬಲವಂತ ಮಾಡಿ ಹಾಕಿದ್ವಿ. ಫಸ್ಟ್ ಡೇ ಹಂಗಿದ್ಲು, ಅದಾದಮೇಲೆ ಅವ್ಳಿಗೆ ಇಷ್ಟ ಆಗೋಯಿತು. ನೆಕ್ಸ್ಟ್ ಡೇ ಆದರೂ ಅವಳು ಬಿಚ್ತಾನೆ ಇರಲಿಲ್ಲ ಆ ಬಟ್ಟೆ. ಹಾಗೆ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಂಬಿಡಿ, ಬೇಷ ಮಾಡ್ಕೊಂಬಿಡಿ. ಯಾಕಂದರೆ ಚಿಕ್ಕ ಮಗು ಅಲ್ವಾ, ಹಾಗಾಗಿ ಆ ಥರ ಬಟ್ಟೆ ಹಾಕೋತಾಳೆ. ಚೆನ್ನಾಗಿದೆ, ಸಖತ್ತಾಗಿದೆ, ದೊಡ್ಡದಾಗೂ ಇದೆ, ತುಂಬ ಚೆನ್ನಾಗಿದೆ. బాగుంటుంది వేసుకుంటే జీన్స్ ప్యాంట్ వేసుకుంటే స్కూల్కి వేసుకొని పోయి బాగుంటుంది. ನನಗೆ ಬೇಡ, ಕಲರ್ ಜೊತೆ వేసుకుంటే ಇನ್ನೂ ಕಲರ್ಸ್ ಇದೆ ನೋಡಿ. ಇದು ಚೆನ್ನಾಗಿರುತ್ತೆ ಕಲರ್. ಏನಂದ್ರೆ ಫ್ರೈಡ್ ರೈಸು ಆ ಕಲರ್ ಟಿ ಶರ್ಟ್ ಇದ್ರೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಬೇಕಂತೆ. ಸೊ ಫೈನಲಿ ಆಯಿತು ಶಾಪಿಂಗ್ ಎಲ್ಲ. ಸ್ವಲ್ಪ ದೂರ ಇರೋದ್ರಿಂದ ಅವಾಗ ಹೋಗಿ ಬರೋಕ್ಕಾಗೋದಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ತೊಗೊತೀವಿ. ಮೊದಲೇ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ಸ್ವಲ್ಪ ಒಂದಕ್ಕೆ ಡಬಲ್ ಈ ಥರ ಹಾಲು ಮೊಟ್ಟೆ ಇದೆಲ್ಲ ಜಾಸ್ತಿ, ಫ್ರೂಟ್ಸ್ ಕೂಡ. ನೆಕ್ಸ್ಟ್ ಇಲ್ಲಿ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಇವಾಗ ಪಿಜ್ಜಾ ಬೇಕು ಅಂತ, ಅಲ್ಲಿ ಸ್ಮೆಲ್ ಬರುತ್ತಲ್ವಾ, ಸುಮಾರು ಹೊತ್ತು ಶಾಪಿಂಗ್ ಮಾಡಿರ್ತೀವಿ, ಹೊಟ್ಟೆ ಹಶ್ವಾದಂಗೆ ಆಗ್ಬಿಡತ್ತೆ. ಪಿಜ್ಜಾ ಕೊಡ್ಸಿದ್ವಿ. ಒಂದು ಸ್ಲೈಸು $2 ಕೊಡೋದಕ್ಕಿಂತ ಒಂದು ಫುಲ್ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ತುಂಬ ಜಾಸ್ತಿ ಇರುತ್ತೆ, ಬಟ್ 2 ಡೇಸ್ಗೆ ಬರುತ್ತೆ ಆ ಥರ. ಇನ್ನು ಇಲ್ಲಿ ಐಸ್ ಕ್ರೀಮ್ ಸಂಡೆ ಕೂಡ ಇತ್ತು. ಇಂಡಿಯನ್ ಶಾಪಲ್ಲಿ ಸುಮಾರು ಪ್ರೈಸ್ ಇಟ್ಟಿರ್ತಾರೆ, ಬಟ್ ಇಲ್ಲಿ ಕಮ್ಮಿ ಪ್ರೈಸು. ಸರಿ ನೋಡೋಣ, ನಾವು ಯಾವತ್ತೂ ಟ್ರೈ ಮಾಡಿಲ್ಲ ಅಲ್ವಾ, ಇದು ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಒಂದು ತೊಗೊಂಡು ಬಂದು ಬಂಗಾರು. ಇನ್ನು ಎಲ್ಲರೂ ಕಿತ್ತಾಡ್ತಾರಲ್ವ, ಇನ್ನು ಬೇಡ ಸೆಪ್ರೇಟ್ ತೊಗೊಂಬಿಡೋದು ಬೆಸ್ಟು ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಕೂಡ ತೊಗೊಂಡೆ. ಅದಕ್ಕೆ ಅಮ್ಮ ನಾವು ತೊಗೊಂಡು ಬರ್ತೀವಿ, ನೀವು ಹೋಗಿ ಅಂತ ಹೇಳ್ಬಿಟ್ಟು ಅಕ್ಕ ತಂಗಿ ಇಬ್ಬರು ಮಾತಾಡಿಕೊಂಡು ನಿಂತ್ಕೊಂಡು ತೊಗೊಂಡು ಬರ್ತಾರೆ. ಸ್ವಲ್ಪ ಅವರೇ ಕಲ್ತ್ಕೊಂಡು ಕೂಡ ಒಳ್ಳೆಯದೇ ಅಲ್ವಾ, ಯಾವಾಗಲೂ ಟೈಮ್ ಒಂದೇ ಥರದಿಲ್ಲ ಇರೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಆದಷ್ಟು ಅವಳಿಗೆ ಬಿಲ್ಲಿಂಗ್ ಮಾಡೋದಕ್ಕಾಗಿರ್ಬೋದು ಅಥವಾ ಏನಾದರೂ ತೊಗೊಳ್ಳೋದಕ್ಕಾಗಿರ್ಬೋದು ಬಿಟ್ಟಿರ್ತೀವಿ. ನಾವು ಹೇಳ್ಕೊಡೋದಕ್ಕಿಂತ ಅವ್ರಿಗೆ ಎಲ್ಲ ಗೊತ್ತು, ಅಷ್ಟು ಕ್ಲೆವರ್ ಇರ್ತಾರೆ ಇವಾಗಿನ ಕಾಲದ ಮಕ್ಕಳು. ಚೆನ್ನಾಗಿದ್ಯಪ್ಪ. ಪಿಜ್ಜಾ ಮನೆಗೆ ಹೋಗ್ತೀನಿ ನಾನು, ಮೆಲ್ಟಾಗಿ ಹೋಗ್ತದೆ ಅಂತ ಬೇಗ ತಿಂತಾ ಇದ್ವಿ. ಗ್ಯಾಸು ಅಂದರೆ ಪೆಟ್ರೋಲ್ ಫಿಲ್ ಮಾಡಿಸ್ತಾ ಇದ್ದಾರೆ. ಮನೆ ಕಡೆಗೆ ಹೊರಡಬೇಕು. ಟೈಮ್ 9 ಗಂಟೆ. ಆ್ಯಕ್ಚುಲಿ ಕಾಸ್ಕೋ 8:30 ಅಷ್ಟರಲ್ಲಿ ಕ್ಲೋಸ್ ಆಗುತ್ತೆ. 8 o'clock ಕ್ಲೋಸು ಬೇರೆ ಕಡೆ, ಇಲ್ಲಿ 8:30 ಕ್ಲೋಸು. ಆದರೆ ನಾವೇ ಲಾಸ್ಟು 9 ಗಂಟೆಗೆ ಹೊರಗಡೆ ಬಂದಿದ್ದೀವಿ ನೋಡಿ. ಅಂದರೆ ಇವಾಗ 9 ಗಂಟೆ, 8:45 ಆಗ್ಬಿಟ್ಟಿತ್ತು ನಾವು ಹೊರಗಡೆ ಬರೋಷ್ಟರಲ್ಲಿ. ಫುಲ್ ಖಾಲಿ. ಅದಕ್ಕೆ ಮನೆಗೆ ಬಂದ್ವಿ. ಇನ್ನೇನು ಅಡುಗೆದು ಏನು ಟೆನ್ಷನ್ ಇಲ್ಲ. ಸಾರಿತ್ತು, ಆದರೂ ಎಲ್ಲರೂ ಒಂದೊಂದು ಸ್ಲೈಸ್ ಪಿಜ್ಜಾ ತಿಂದ್ಬಿಟ್ವಿ ನೈಟ್ ಡಿನ್ನರ್ಗೆ.
ಓಪನ್ ಮಾಡಿದ್ರಾ? ಓ ಮೈ ಗಾಡ್, ಯಾರು ತಿಂತಾರೆ ಇಷ್ಟು? ಯಾರ್ಗಾರು ಕೊಡ್ಬೇಕು. 2 days ಬರುತ್ತೆ ನಾವು. ಇನ್ನು ಇಲ್ಲಿ ಲೈನರ್ ಏನು ನೋಡ್ತಾ ಇದ್ದೀರಾ ಅಲ್ವಾ, ಪ್ರತಿ ಸರಿ ಹೋದಾಗಲೂ ಈ ಥರ ಒಂದು 2 ಬಂಡಲ್ ತೊಗೊಂಡು ಬಂದಿರೋದು. ಸಾಕಾಗೋದೇ ಇಲ್ಲ, ನೋಡೋದಕ್ಕೆ ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ, ಆದರೆ ಹಾಸಿದ್ರೆ ಬೇಗನೆ ಖಾಲಿ ಆಗಿಬಿಡುತ್ತೆ. ನಾನು ಬಟ್ಟೆಗಳ ಕೆಳಗೆ ಹಾಕೋದಕ್ಕೆ ಮತ್ತು ಪ್ಯಾಂಟ್ರಿನಲ್ಲಿ ಆರ್ಗನೈಸ್ ಮಾಡೋದಕ್ಕೆ ಇದು 2ನೇ ಸರಿ ತಂದಿರೋದು. ಮೊದಲನೇ ಸರಿ ಇದು ಫುಲ್ ಖಾಲಿ. ಸೊ ಈ ಥರ ಒಂದು ಸುಮಾರು 5-6 ಸರಿನೇ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಫ್ರಿಜ್ಜಲ್ಲಿ ಎತ್ತಿಡೋದೇ ಒಂದು ದೊಡ್ಡ ಕಷ್ಟ. ನಾನು ಫ್ರೂಟ್ ಸಾಮಾನ್ಯವಾಗಿ ಫ್ರಿಜ್ಜಲ್ಲಿ ಇಡೋದಿಲ್ಲ, ಆದರೆ ಈ ಹಬ್ಬದಲ್ಲಿ ತಂದಿರೋದ್ರಿಂದ ಒಳಗಿಟ್ಬಿಟ್ಟು ಹೊರಗಡೆ ಇಟ್ಟರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಇದು ಒಂದು ಸರಿ ಇಟ್ಟಿದ್ದೀನಿ ಅಷ್ಟೇ. ಹಾಗೆ ಇನ್ನು ಮ್ಯಾಟ್ಗಳಾಗಿರ್ಬೋದು, ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ಸಿಕ್ತು, ಅಂದರೆ ತೊಗೊಳ್ಳೋ ಐಡಿಯಾ ಇರಲಿಲ್ಲ. ಆದರೆ ಈ ವರ್ಷ ಸ್ವಲ್ಪ ಅಷ್ಟು ಖುಷಿಯಾಗಿ ಸ್ಕೂಲ್ಗೆ ಹೋದ್ರಲ್ವಾ, ಸೊ ಫಸ್ಟ್ ಡೇಗೆ ನೀವು ಖುಷಿಯಾಗಿ ಹೋಗಿದ್ದಕ್ಕೆ ಇದು ಗಿಫ್ಟ್ ಅಂತ ಹೇಳ್ಬಿಟ್ಟು ಕೊಡಿಸ್ದೆ. ಇಬ್ರಿಗೂ ಒಂದೇ ಥರ ಇರಲಿ ಅನ್ನೋದಕ್ಕೋಸ್ಕರ. ಇನ್ನು ಕಿಚನ್ ಐಟಮ್ಸ್ ಎಲ್ಲ ಎತ್ತಿಟ್ಟೆ, ಫ್ರಿಜ್ಜಲ್ಲಿ ಇಡಬೇಕಾಗಿರೋದೆಲ್ಲ ಇಟ್ಬಿಟ್ಟು, ಇನ್ನು ಎಲ್ಲ ಉಳಿದಿದ್ದು ಎತ್ತಿಟ್ಟು, ಇನ್ನು ಮ್ಯಾಟ್ಗಳಾಗಿರ್ಬೋದು ಅಥವಾ ಉಳಿದಿದ್ದೊಂದಷ್ಟು ಥಿಂಗ್ಸ್ನ ಹಾಗೆ ಇಟ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಆದ್ಯ ಸೋಫಾ ಮೇಲೆ ಮಲಗಿಬಿಟ್ಟಿದ್ಲು. ಕಿಚನ್ ಕ್ಲೀನ್ ಮಾಡಿದ್ಮೇಲೆ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನೋಡಿ ನಿದ್ದೆಲ್ಲಿ ಹೆಂಗೆ ಓಡಾಡ್ತಾ ಇದ್ದಾಳೆ ಅಂತ. ಅಲ್ಲಿ ಪಾಪಚ್ಚೆ. ಆದ್ಯ ಬೇಬಿ, ಆದ್ಯ ಬಟ್ಟೆ ಚೇಂಜ್ ಮಾಡಿ ಮಲ್ಸ್ಲಾ? ಪಾಪ ಸುಸ್ತಾಗ್ಬಿಟ್ಟಿದ್ಲಲ್ವಾ, ಅಂದರೆ ಕಾರಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ಲು ಅಷ್ಟೇ, ಆದರೂ ಅರ್ಧಂಬರ್ಧ ನಿದ್ದೆ ಆಗಿತ್ತು. ನಾನು ಹೇಳಿದೆ ರೂಮಲ್ಲಿ ಮಲಗಿಸ್ತೀನಪ್ಪ ಅಂತ, ಅಂದರೆ ಇಲ್ಲ ಅಮ್ಮ ನೀವು ಪಾತ್ರೆ ತೊಳಿರಿ, ಅಷ್ಟರಲ್ಲಿ ನಾನು ಇಲ್ಲಿ ಕೂತ್ಕೊಂಡು TV ನೋಡ್ತಿರ್ತೀನಿ ಅಂತ ಹೇಳಿದ್ಲು. ಆದರೆ ಅಷ್ಟರಲ್ಲಿ ಫುಲ್ ನಿದ್ದೆ ಮಾಡಿಬಿಟ್ಟಿದ್ಲು. ನಿದ್ದೆಯಲ್ಲಿ ಇನ್ನೂ ಒಂದಷ್ಟು ರೌಂಡ್ ಹಾಕಿದ್ಲು. ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಹಾಗೆ. ಏನು ಮಾಡ್ತಿದ್ದಾಳೆ ಅಂತೆಲ್ಲ ಕೇಳ್ತಾ ಇರೋರಪ್ಪ. ಸುಮ್ಮನೆ ನಾನು ಪಾಪ ನಿದ್ದೆ ಆಗಿಲ್ಲ ಅಲ್ವಾ, ಹಂಗಾಗಿ ಓಡಾಡ್ತಿದ್ದಾಳೆ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಿಚನ್ ಬಂದ್ಬಿಟ್ಟು ತುಂಬ ಕ್ಲೀನಾಗಿ ಇಟ್ಟಿರಬೇಕು ಅಂತ ಆದಷ್ಟು ರಾತ್ರಿ ಹೊತ್ತೇ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಹಾಗೆ ಏನು ಇಡಬೇಕು, ಏನು ಚೇಂಜ್ ಮಾಡಬೇಕು, ಪ್ರತಿ ಸಾರಿ ಈ ಥರ ಅನಿಸ್ತಾನೆ ಇರುತ್ತೆ ನನಗಂತೂ. ಇನ್ನು ಅಲ್ಲಿ ಡಿಶ್ ಡ್ರೈಯರ್ ಬಂದ್ಬಿಟ್ಟು ಇಡದೇ ಇದ್ರೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಕೆಲವು ಸಾರಿ, ಆದರೆ ಅದು ಇಟ್ಟಿರೋದ್ರಿಂದ ಅವಾಗವಾಗ ಪಾತ್ರೆ ತೊಳೆದು ಹಾಕ್ಬಿಡ್ಬೇಕು. ಅಲ್ಲಿ ಮೆಸ್ ಫ್ರೀ ಅಂತ ಹೇಳ್ಬೋದು, ಅಷ್ಟು ನೀಟಾಗಿರುತ್ತೆ. ಮತ್ತು ಮನೆಗೆ ಯಾರಾದರೂ ಬಂದರೂ ಕೂಡ ಅವ್ರು ಪ್ಲೇಟ್ಸ್ ಎಲ್ಲ ತೊಳೆದ್ಬಿಟ್ಟು ಹಾಗೆ ಇಟ್ಬಿಡ್ತಾರೆ. ಇಲ್ಲ ಡಿಶ್ ವಾಷರ್ಗೆ ಹಾಕಬೇಕು ಅಂತ ಅಂದರೆ ಎಲ್ಲ ಕಡೆ ನೀರು ಸ್ಪಿಲ್ ಆಗುತ್ತೆ. ಸೊ ಅದರಿಂದ ಇದು ಬೆಸ್ಟು. ಇನ್ನು ಡಿಶ್ ಡ್ರೈಯರ್ ಎಲ್ಲಿ ತೊಗೊಂಡಿದ್ದು ಅಂತ ಕಮೆಂಟಲ್ಲಿ ತಿಳಿಸಿದ್ರಿ, ನಾನು ರಿಪ್ಲೈ ಕೂಡ ಮಾಡಿದ್ದೀನಿ. ಇದು ಕಾಸ್ಕೋನಲ್ಲಿ ತೊಗೊಂಡಿದ್ದು. ಪ್ರೈಸ್ ಬಂದು $50, ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ 4,000 ಆಗುತ್ತೆ. ಈ ಥರ ಡಿಶ್ ಡ್ರೈಯರ್ ಇಡೋದ್ರಿಂದ ಬೇಗನೆ ಪಾತ್ರೆಗಳು ಕ್ಲೀನಾಗಿ ಇಟ್ಟಿರ್ತೀವಿ ಅಂತ ಹೇಳ್ಬೋದು. ಸೊ ಇಂಡಿಯಾದಲ್ಲೂ ಸಿಗುತ್ತೆ, ಸಾಕಷ್ಟು ಇರುತ್ತೆ. ನೀವು ಐಕ್ಯಾದಲ್ಲಿ ಟ್ರೈ ಮಾಡ್ಬೋದು, ಅಮೆಝಾನಲ್ಲಿ ಟ್ರೈ ಮಾಡ್ಬೋದು, ಸಿಗುತ್ತೆ ಸುಮಾರಷ್ಟು ವೆರೈಟೀಸ್ ಇದೆ. ಹಾಗೆ ಇದು ಬಂದ್ಬಿಟ್ಟು ಇಲ್ಲಿರೋರು ಯಾರಾದರೂ ನೋಡ್ತಾ ಇದ್ರೆ ಇದು ಕಾಸ್ಕೋನಲ್ಲಿ. ನೀವು ರೆಗ್ಯುಲರಾಗಿ ಕಾಸ್ಕೋಗೆ ಹೋಗ್ತಾ ಇದ್ರೆ ಗೊತ್ತಿರುತ್ತೆ, ಒಂದಷ್ಟು ಪ್ರಾಡಕ್ಟ್ಸ್ ನಾನು ತರ್ತಿರ್ತೀನಿ. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಇಲ್ಲಿ ನೋಡ್ತಾ ಇರ್ಬೋದು, ಬರ್ಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಓಡಾಡಿಕೊಂಡು ಫುಡ್ ತಿಂತದೆ. ಅದ್ರ ಫುಡ್ ಬಂದ್ಬಿಟ್ಟು ಸಣ್ಣ ಹುಳಗಳೇನಾದರೂ ಇದ್ದರೆ ಅದನ್ನು ಹುಡ್ಕೊಂಡು ತಿಂತಾ ಇದೆ. ನಾವು ಅದು ಕೇಳಿಸಿದ್ರೆ ಎಲ್ಲಿ ಹೋಗ್ಬಿಡತ್ತೋ ಅಂತ ಮೆತ್ತಗೆ ಮಾತಾಡ್ತಾ ಇದ್ದೀವಿ ನಿಂತ್ಕೊಂಡು. ಇನ್ನೊಂದು ಬಂದ ಇಲ್ಲ, ಇನ್ನೊಂದು ಹಾರ್ಕೊಂಡೋಯ್ತು. ನೋಡೋಕ್ಕೆ ಚೆನ್ನಾಗಿರುತ್ತಲ್ವಾ? ಹಾಗೆ ಇದು ಬರ್ಡ್ ಫೀಡರ್ ಕೂಡ ನಾವು ಹಳೆ ಮನೆಯಲ್ಲೇ ತೊಗೊಂಡಿದ್ವಿ. ಅದಕ್ಕೇ ನಾವು ಸೀಡ್ಸ್ ಎಲ್ಲ ಹಾಕ್ಬಿಟ್ಟು ಪಕ್ಷಿಗಳಿಗೆ ಏನು ಹಾಕಬೇಕಲ್ಲ ಅದೇ ಸೀಡ್ಸು ನಾವು ವಾಲ್ಮಾರ್ಟಿಂದ ತೊಗೊಂಡು ಬಂದಿದ್ವಿ. ಅದನ್ನು ಹಾಕ್ಬಿಟ್ಟು ಇನ್ನೊಂದರಲ್ಲಿ ನೀರು ಕೂಡ ಇಟ್ಟಿದ್ದೀನಿ. ಉದ್ದಿನೋಡೆ ಈ ನಡುವೆ ಜಾಸ್ತಿ ಕೇಳ್ತಿರ್ತಾರೆ, ಹಾಗಾಗಿ ಇನ್ನೊಂದು ಸರಿ ಉದ್ದಿನ ಬೇಳೆ ನೆನೆಸ್ಬಿಟ್ಟು ಮಾಡಿಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಎಣ್ಣೆ ಹೇಗೂ ಬಾಣಲಿಲಿತ್ತಲ್ವ, ಹಂಗೆ ಮಾಡಿಕೊಟ್ಟಿದ್ದೆ. ಸಿಂಪಲ್ ಊಟ ಅಂತ ಹೇಳ್ಬೋದು. ಹಾಗೆ ನಮ್ಮ ಆದ್ಯ ನೋಡಿ ಯಾವ ಥರ ಡೈಲಾಗ್ ಹೊಡಿತಾಳೆ ಅಂತ ನಾನಂತೂ ಕಳೆದೋದೆ. ಒಂದು ನಿಮಿಷ ಇರು, ಇವಾಗ ಟಾಯ್ಸ್ ಆಮೇಲೆ ಕೊಡಿಸ್ತೀವಿ, ಹೋಗು. ಇವಾಗ ಒಂದು ಸ್ವಲ್ಪ TV ನೋಡ್ಬಿಟ್ಟು ನಿನ್ಗೆ ಆಮೇಲೆ ಹುಡ್ಕೊಡ್ತೀನಿ. ಬೇರೆ ಇರು, ಬೇರೆ ಏನಾದರೂ ಆಟ ಆಡು. ಆಗುತ್ತೆ, ಹಿಂಗೇನು ಅಡುಗೆ ಪಾತ್ರೆ ಇಲ್ಲ, ಅವಾಗೆ ಪಪ್ಪ ಕೇಳ್ತೀರಾ ಏನಾದ್ರು ಕೊಡ್ಸು ಊಟ ತಿನ್ನೋಕ್ಕೆ ಅಂತ. ಪಪ್ಪ 1 hour ಆಮೇಲೆ ಕೊಡಿಸ್ತೀನಿ ಅಂದರೆ ಹಿಂಗೆ ಹೆಂಗಾಗುತ್ತೆ? ನಂಗೆ ಹೆಂಗೋ ಆಗೋದಿಲ್ಲ, ನಾನು ಆರಾಮಾಗಿರ್ತೀನಿ. 1 hour ಆದಮೇಲೆ ಅಡುಗೆ ಮಾಡ್ಕೊಡ್ತೀನಿ ಅಷ್ಟೇ. ನೀವು 1 hour ಅಂತ 2 hours ನಾನು ಹೇಳ್ತಿರೋದು. ಆಯ್ತು, 2 hours 4 hours 5 6 ಆಯ್ತು. 2-4 hours ಆದ್ಮೇಲೆ ಅಡ್ಗೆ ಏನೋ ತಂದ್ಕೊಟ್ಟಿಲ್ಲ ಅಂತಂದ್ರೆ ಮನೇಲಿ ಏನಿದೆಯೋ ಅದನ್ನೇ ಅದರಲ್ಲೇ ಅಡುಗೆ ಮಾಡ್ತೀನಿ. ಅದನ್ನ ಹೇಳ್ತಿರೋದು, ಈಗ ಅಡ್ಗೆನೂ ಇಲ್ಲ, ಪಾತ್ರೆನೂ ಇಲ್ಲ, ಏನೂ ಇಲ್ಲ ತಿನ್ನಕ್ಕೆ. ಆ ಖಾಲಿ ಹೊಟ್ಟೆಲಿದ್ದು ಹಿಂಗೆ ಹೆಂಗಾಗುತ್ತೆ, ನನಗೂ ಹಂಗೆ ಆಗುತ್ತೆ. ಒಂದ್ ನಿಮಿಷ ಇರು, ನಾವು ಖಾಲಿ ಹೊಟ್ಟೆಲಿ ಇಲ್ಲ, ಮನೇಲಿ ಏನಿರುತ್ತೋ ಅದನ್ನ ತಿಂತೀವಿ, ಫ್ರೂಟ್ಸ್ ತಿಂತೀವಿ, ಬೇರೆ ಇರುತ್ತೆ. ಫ್ರೂಟ್ಸ್ ಇಲ್ಲ ಅಂತ, ನೀರು ಇಲ್ಲ,
ಇಲ್ಲ ನಾವು ನಿಮ್ ತರ ಅಲ್ಲ, ಒಂದು ನಿಮಿಷ ಇರು ಬಂಗಾರು. ನಾವು ನಿಮ್ ತರ ಅಲ್ಲ, ನಾನು ಎಲ್ಲ ನಾವಿಬ್ರು ಎಲ್ಲರೂ ಆದ್ಯಾ ನೋ ನೋ ಎಲ್ಲ ಕಡೆ ಹೋಗಿ ಎಲ್ಲ ಹೋಗ್ಬರ್ತೀವಿ ನಾವು. Shut your mouth and go and sit. You shut your mouth and go and sit. ಹುಡ್ಕೊತ್ತೆ ನೀನು ಮಾಡಿದ್ರೆ ನೀನ್ ನಂಗೆ ಗೊತ್ತಿಲ್ಲ, ನೀನು ಹುಡುಕೋ, ನಾವ್ಯಾಕೆ ಹುಡ್ಕೊಡ್ಬೇಕು ನಿಂಗೆ? ಹೇಳಿದ್ದ ಏನಂತ? ಇದು ನಾನು ನಿಂಗೇನು ಹೊಡಿಯಲ್ಲ ಬೈಯಲ್ಲ, ನಾನು ನಿಂಗೇನು ಕೊಡಲ್ಲ ಕೆಲಸ ಅಂತ. ಇವಾಗ ನೋಡಿ ಅದ್ಯಾ ನೋಡಿ, ಇವಾಗ ಬೇರೆ ಟಾಯ್ಸ್ ತಗೊಂಡು ಆಟಾಡ್ತಾರೆ, ಹುಡ್ಕೊಡ್ತೀವಿ. ಬಿಸಾಕಿರ್ತೀರ ಹೊರಗಡೆ ಯಾಕೆ ಬೇಕು? ಅದನ್ನ ಬಿಸಾಕಲ್ಲಪ್ಪ, ಶಪ್ಪ ವ್ಯಾಕ್ಯೂಮ್ ಹೆಂಗ್ ಮಾಡಕ್ಕಾಗತ್ತೆ ಅಷ್ಟು ದಪ್ಪ ಇರೋದು? ಅಮ್ಮ ಸ್ಕಾಟಿ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಮ್ಮ? ABCDEFGHIJK LMNOP ಮಾಡಲ್ಲ, LMNOP QRS ಅಂತಾರೆ. ಫಾಸ್ಟ್ ಆಗಿ SYNZ ಮೊದಲು ಅಕ್ಕ ಹೋಗಿ ಬನ್ನಿ ತಗೊಳ್ಳಿ ಅಕ್ಕ ಅಂತೆಲ್ಲ ಕರೆಯೋಳು. ಇವಾಗ ಸ್ವಲ್ಪ ಬೆಳೀತಾ ಬೆಳೀತಾ ಅವಳು ಫುಲ್ ಇಬ್ಬರು ಫೈಟಿಂಗ್ ಮಾಡ್ತಿರ್ತಾರೆ, ಈ ಥರ ಎಲ್ಲ ಆಗುತ್ತೆ. ಬಂಗಾರು ಸ್ವಲ್ಪ ಸೈಲೆಂಟೇ, ಆದರೂ ನಮ್ಮ ಆದ್ಯ ಅಂತೂ ಫುಲ್ ನಾಟಿ. ಸೊ ಮತ್ತೆ ಯಾಕಪ್ಪ ಹಂಗೆಲ್ಲ ಕರಿತೀಯ, ಬೇಡ ಹಂಗೆ ಹೋಗಿ ಬನ್ನಿ ಅಂತ ಅನ್ನಿ ಅಂದರೆ, ಅಕ್ಕನೂ ಚಿಕ್ಕವಳು, ಹಂಗೆಲ್ಲ ಕರೆಯೋದಿಲ್ಲ, ನಾವಿಬ್ಬರು ಅಕ್ಕ ತಂಗಿ ಅಲ್ವಾ, ಬರೀ ಅಕ್ಕ ಅಂತ ಕರಿತೀನಿ ಅಂತ ನನಗೆ ಮಾತು ಕೊಡ್ತಾಳೆ. ಎಷ್ಟು ಜೋರಾಗ್ಬಿಟ್ಟಿದ್ದಾಳೆ ನೋಡಿ, ಫುಲ್ ನಾಟಿ ಬೇಬಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ಸ್ಟು ನಾನು ಬಾಕ್ಸ್ ತೊಗೊಂಡು ಬಂದಿದ್ದೆ ಅಲ್ವಾ, ಲಂಚ್ ಬಾಕ್ಸ್ ಸೆಟ್ಟು, ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು ಅಂತ ಹೇಳ್ಬೋದು. ಬೆಂಡ್ಕೋದು ಚೆನ್ನಾಗೇ ಇರುತ್ತೆ ಯೂಶ್ವಲಿ ಪ್ರಾಡಕ್ಟ್ಸು. ಇನ್ನು ಪ್ಲಾಸ್ಟಿಕ್ ಅಂತ ದಯವಿಟ್ಟು ಯಾರೂ ಕಮೆಂಟ್ ಮಾಡಬೇಡಿ. ಇಲ್ಲಿ ಮಕ್ಕಳು ಲಂಚ್ ಬಾಕ್ಸ್ಗೆ ಅಂತಲೇ ಮಾಡಿರೋಂಥದ್ದು BPA ಫ್ರೀ ಲಂಚ್ ಬಾಕ್ಸ್ಗಳು. ಸೊ ನಾನು ತುಂಬ ಬಿಸಿ ಬಿಸಿ ಆ ಥರ ಎಲ್ಲ ಹಾಕೋದಿಲ್ಲ, ಬಟ್ ಚೆನ್ನಾಗಿದೆ, ಸ್ವಲ್ಪನೂ ಲೀಕ್ ಆಗೋದಿಲ್ಲ ಆ ಥರ. ಇನ್ನು ಕಂಪಾರ್ಟ್ಮೆಂಟ್ ಕೂಡ ಇರುತ್ತೆ ಸಪ್ರೇಟಾಗಿ, ನಾವು ಸ್ಯಾಂಡ್ವಿಚ್ ಕಂಪ್ಲೀಟಾಗಿ ಹಾಕಬೇಕು ಅಂತ ಅಂದರೂ ಕೂಡ ನೀಟಾಗಿ ಇಡ್ಬೋದು. ಫ್ರೂಟ್ಸು ಸಲಾಡ್ಸ್ ಎಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲಿ ಮಮ್ಮಿ ಮಾಡ್ತಿದೆ, ಇಲ್ಲಿ ಟಾಯ್ಸ್ ಅಪ್ಪ ಆಗ್ತಿದೆ. ಸಂಸಾರ ಅಂದರೆ ಸಾಗರ, ಮುಗಿಯಲಾರದ ಕತೆ, ಬ್ಯಾಕ್ ಟು ಬ್ಯಾಕ್ ಕೆಲಸಗಳಂತೂ ಇರುತ್ತೆ. ಕ್ಲಾಸೆಟ್ ಕ್ಲೀನ್ ಮಾಡ್ತಾ ಇದ್ದೆ, ಅದೇ ವಿಡಿಯೋ ಮಾಡಿದ್ಲು. ಸೊ ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.